ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನಲ್. ಇನ್ನೇನು ಸೀಮಂತ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು ಅಲ್ವಾ? ಸೊ ನಾನು ಮನೆಯಲ್ಲಿ ಕೂತು ಏನೇನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೀನಿ ಆಯ್ತಾ. ಇವಾಗ ಸಾರಿ ಸೆಲೆಕ್ಷನ್ ಆಯಿತು, ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬೇರೆ ಉಳಿದಿರುವಂಥ ಡೆಕೋರ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಫುಡ್ ಅದೆಲ್ಲ ಫೈನಲೈಸ್ ಆಯಿತು. ಅಮ್ಮ ಇವತ್ತು ಹೊರಟಿದ್ದಾರೆ ಸ್ವೀಟಿಗೆ. ನನ್ನ ಮಗಳಿಗೆ ಸೀಮಂತಕ್ಕೆ ಸ್ವೀಟ್ ಎಲ್ಲ ರೆಡಿ ಮಾಡ್ಬೇಕಲ್ಲ, ಏನೇನ್ ಮಾಡ್ಬೇಕಂತ ಇವತ್ತು ಹೋಗ್ತಾ ಇದ್ದೇವೆ. ಮಗಳು ಬರುದಿಲ್ಲ, ನಾನು ಇಲ್ಲಿ ರೆಸ್ಟ್ ಅಲ್ಲಿ ಇರೋದಕ್ಕಂದಿದ್ದಾರೆ. ಸೊ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ, ಇಲ್ಲಿಂದ ರಾಜಾಜಿನಗರ ತನಕ ಹೋಗ್ಬೇಕಲ್ವಾ. ಸೊ ಅಮ್ಮ ಹೊರಟಿದ್ದಾರೆ ಇವತ್ತು. ಹೋಗಿ ಹೇಗಿದೆ ಹೈಜೀನ್ ಆಗಿರ್ಬೋದು, ಅವ್ರು ಮಾಡುವಂಥ ಸ್ವೀಟ್ಸ್ ಆಗಿರ್ಬೋದು, ಸೈಜ್ ಅಮ್ಮಂಗೆ ದೊಡ್ಡ ದೊಡ್ಡ ಸೈಜ್ ಬೇಕಂತೆ. ಸೊ ನೋಡೋಣ ಎಷ್ಟು ದೊಡ್ಡ ಸೈಜ್ ಅವ್ರು ಮಾಡ್ಕೊಡ್ಬೋದು ಅಂತ. ಸೊ ಎಲ್ಲದನ್ನ ನೋಡೋದಕ್ಕಂತ ಹೊರಟಿದ್ದಾರೆ. ನೋಡೋಣ ಏನ್ ಹೋಗಿ ಏನ್ ತರ್ತಾರೆ ಅಂತ. ಬಿಕಾಸ್ ಈ ಊರಲ್ಲಿ ಮಾಡೋ ಕ್ರಮನೇ ಬೇರೆ, ಇಲ್ಲಿ ಮಾಡುವಂತ ಕ್ರಮನೇ ಬೇರೆ ಇರುತ್ತೆ. ಇಲ್ಲಿ ಹೆಂಗ್ ಮಾಡಕ್ಕಾಗತ್ತೆ ಆ ರೀತಿನಲ್ಲಿ ಮಾಡ್ಬೇಕು ನಾವು ಅಷ್ಟೇ. ಸೊ ಹೊಡಿ, ಬಾಯ್. ನನಗೆ ಈವೆಂಟ್ ಪ್ಲ್ಯಾನಿಂಗ್ ಮಾಡೋದು, ಈ ಥರದ್ದೆಲ್ಲ ಟೆಸ್ಟ್ ಮಾಡ್ಕೊಂಡು ಬರೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡೋಣ ಹಲವಾರು ಕಡೆ ಸ್ಯಾಂಪಲ್ಸ್ನೆಲ್ಲ ಟ್ರೈ ಮಾಡಬೇಕು ಅಂತ. ಬಟ್ ನನಗೆ ಟ್ರಾವೆಲ್ ಮಾಡಬಾರ್ದು ಅಂದಿದ್ದಾರೆ ಡಾಕ್ಟರ್ ಸ್ಟ್ರಿಕ್ಟಾಗಿ. ಸೊ ಹಾಗಾಗಿ ನಾನು ರೆಸ್ಟಲ್ಲಿರೋದ್ರಿಂದ ಅಮ್ಮನೇ ಹೊರಟಿದ್ದಾರೆ ಇವತ್ತು. ಲೆಟ್ಸಿ ಏನು ಫೀಡ್ಬ್ಯಾಕ್ ತರ್ತಾರೆ ಅಂತ ಬರ್ತಾ. ಸೊ ನಾನು ಹೇಳಿದ್ದೆ ಎಲ್ಲ ಕ್ಲಿಪ್ಪಿಂಗ್ಸ್ ನನಗೆ ಬೇಕು, ಬಿಕಾಸ್ ಸ್ಟೋರ್ ಹೇಗಿದೆ, ಹೈಜೀನ್ ಆಗಿದೆಯಾ, ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರಾ, ಮತ್ತು ಯಾವ ಆಯಿಲ್ನ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಂಡು ಬನ್ನಿ ಅಂತ. ಸೊ ನೋಡೋಣ. ಸೀಮಂತಕ್ಕೆ ಬಡಿಸೋ ಕ್ರಮ ಎಲ್ಲ ಇದೆ. ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ ಅದು ಹೇಗೆ ಬಡಿಸ್ಬೇಕಂತ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹಾಕ್ತೇವೆ, ಮತ್ತೆ ಅದು ನೋಡ್ಲಿಕ್ಕೂ ಚಂದ ಕಾಣ್ಬೇಕಲ್ವಾ. ನಮ್ದು ನೀವು ಸೆಟ್ ಮಾಡಿ ಕೊಡ್ತೀರಾ? ಈ ತರ ಎಲ್ಲ ಬರುತ್ತೆ ನಮ್ದು ಡೆಕೋರೇಷನ್. ಅದು ಸೀಮಂತದೇ ಇರುತ್ತೆ, ಸೀಮಂತದೇ ಬರುತ್ತೆ. ಸೊ ಅವ್ರು ಕಳಿಸಿದಾರೆ ನಮ್ಗೆ ಈ ತರ ಬೇಕು ಅಂತ. ಇದ್ರ ಜೊತೆಗೆ ಫಿಲ್ ಮಾಡ್ತೀವಿ ಐಟಮ್ಸ್. ನಿಮ್ ಕಡೆಯಿಂದ ಬರ್ತಾರೆ? ನಮ್ಮ ಕಡೆನೇ ಬರುತ್ತೆ. ಇದೆಲ್ಲನೂ ಕೂಡ ನಾವು ಮನೇಲೆ ಮಾಡೋದು. ಸೊ ಹೋಮ್ ಮೇಡ್ ಆಗಿರೋದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಮಿನಿಮಮ್ ಒಂದು ಎಷ್ಟು ಐಟಮ್ ನೀವು ಇದು ಮಾಡ್ತೀವಿ? ಸೀಮಂತ ಅಂದ್ರೆ ಮಿನಿಮಮ್ ಅಂದ್ರೆ ಎಷ್ಟು ಐಟಮ್? ನಿಮಗೆ ಇವಾಗ 9 ಸ್ಟಾರ್ಟ್ ಆಗುತ್ತೆ. 9, 15, 21 ಈ ತರ ಬರುತ್ತೆ. ನೀವು ಡಿಪೆಂಡ್ ಅಪಾನ್ ನಿಮಗೆ ಸೈಜ್ ಇಷ್ಟೇ ಇರುತ್ತೆ. ಅಂದ್ರೆ ಈಗ ಅದು ಒಂದು ಇದ್ರೆ ಈಗ ಲಡ್ ಅಂತ ಅನ್ಸುವ, ಒಂದು ಲಡ್ ಅಲ್ಲಿ 1.5 kg ಬರುತ್ತೆ ನಿಮ್ಗೆ. ಒಂದು ಲಡ್ಡಲ್ಯ ಒಂದು ಲಡ್ ಅಲ್ಲ, ಸ್ಮಾಲ್ ಲಡ್ಡು ಬರುತ್ತೆ. ನಮ್ಗೆ ಈಗ ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ಅದನ್ನು ಮಾಡ್ಬೋದಲ್ವಾ? ದೊಡ್ಡ ಸೈಜ್ ಚೆನ್ನಾಗಿದೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ನಾವು ಅದು ನಮ್ದು ಶಾಸ್ತ್ರ ಅಂತ ಮಾಡ್ಲಿಕ್ಕೆ ಇರ್ತದಲ್ವಾ, ಅಷ್ಟು ನಾವು ಮಾಡಿ ಮತ್ತೆ ಅದಕ್ಕೆ ಡೆಕೋರೇಷನ್ ತರ ಮಾಡ್ಲಿಕ್ಕೆ ನಮಗೂ ಬರುದಿಲ್ಲ ಅಲ್ವಾ. ನಿಮ್ ಜನ ಹೇಳಿ ನಾವು ಮಾಡ್ತೀವಿ. ಆಯ್ತು. ನಾನು ಮತ್ತೆ ಅದು ಡೆಕೋರೇಷನ್ ಎಲ್ಲ ನೀವೇ ಮಾಡ್ತೀರಿ? ಅದು ನಾವೇ ಮಾಡ್ತೀವಿ, ಎಲ್ಲ ನೀವೇ ಮಾಡ್ತೀವಿ ಅಲ್ವಾ? ಅದು ಸ್ಯಾಂಪಲ್ ಎಲ್ಲ ಮಗಳಿಗೆ ಕಳ್ಸಿದ್ರೆ ಅವಳು ನೋಡ್ತಾಳೆ. ಕಳ್ಸಿದ್ದೀನಿ ಅವ್ರಿಗೆ, ಅವರು ಡಿಸ್ಕಷನ್ ಮಾಡಿ ಹೇಳ್ತಾರೆ. ಆಯ್ತು, ಸ್ಯಾಂಪಲ್ ತಗೊಂಡೋಗ್ತೀವಿ. ಇದನ್ನು ಅಷ್ಟೇ ದೊಡ್ಡ ಸೈಜಲ್ಲೆಲ್ಲ ಮಾಡ್ಕೊಡ್ತೀವಿ. ಇದು ಕೂಡ ಸೀಮಂತಕ್ಕೆ ಯೂಸ್ ಮಾಡ್ತೀವಿ. ಇದು ಫ್ರೆಶ್ ಆಗಿ ಅವಾಗ ತಯಾರಾಗ್ತಿರೋದು. ಇದ್ರಲ್ಲಿ ದೊಡ್ಡದು ಬೇಕಂದ್ರೆ ದೊಡ್ಡ ಸೈಜ್ ಐಟಮ್ ಎಲ್ಲ ನಮ್ಗೆ ತೋರಿಸಿದ್ರೆ ಮತ್ತೆ ಯಾವ್ದು ಬೇಕಂತ ಚಾಯ್ಸ್ ಮಾಡಿ ಅದರಲ್ಲಿ ನಾವು ಸೈಜ್ ಹೇಳ್ತೇವೆ. ನೀವಂದ್ರೆ ಅದು ನಾವು ಎಷ್ಟು ಹೇಳ್ತೇವೆ ಅಷ್ಟೇ ಕೊಡ್ತೀರಾ? 9 ಆದ್ರೆ 9, 15 11 ಅಂದ್ರೆ 11, 15 ಅಂದ್ರೆ 15 ಅಷ್ಟು ಕೊಡ್ತೀರಾ? ಅಮ್ಮನಿಗೆ ಹೇಳಿದ್ದೆ ನಿಮಗೇನೆಲ್ಲ ಕೇಳಬೇಕು ಕೇಳಿ ಅಂತ ಎಲ್ಲ ವಿಚಾರಿಸಿ. ಜೊತೆಗೆ ನಾನೊಂದಷ್ಟು ಪ್ರಶ್ನೆಗಳಿತ್ತು, ಅದನ್ನು ಕೂಡ ಕೇಳಿ ಅಂತ ಹೇಳಿದೆ. ಕ್ಲಾರಿಟಿ ಸಿಗಬೇಕಲ್ವ ನಮಗೆ. ಸೊ ಈ ರೀತಿಯೆಲ್ಲ ಪ್ಲೇಟ್ ಡೆಕೋರ್ ಮಾಡಿ ಕೊಡ್ತೀವಿ ನಾವು, ಮುಂಚೆ ಮಾಡಿರೋದು ಅಂತ ಸ್ಯಾಂಪಲ್ಸ್ನೆಲ್ಲ ತೋರಿಸ್ತಾ ಇದ್ರು. ಸೊ ಓವರಾಲ್ ಚೆನ್ನಾಗೇ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟಾಗಿ ಫುಡ್ ಟೇಸ್ಟ್ ಮಾಡಬೇಕಲ್ವಾ. ಆ ಫುಡ್ ವೆರೈಟಿ ಟೇಸ್ಟ್ ಚೆನ್ನಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಯಾವ ಸ್ವೀಟ್ ಬೇಕಾದ್ರೂ ಮಾಡ್ತೀರಾ? ಮೈಸೂರು ಪಾಕ್, ಜಿಲೇಬಿ, ಲಡ್ಡು ನಾವು ಮನೇಲಿ ಹೋಗಿ ಡಿಸ್ಕಷನ್ ಮಾಡಿ ಸ್ಯಾಂಪಲ್ ನಮಗೆ. ಕೆಲವೊಂದು ಕಡೆ ಈ ಥರ ಹೋದಾಗ ಟೇಸ್ಟಿಂಗ್ ಮಾಡೋದಕ್ಕೆ ಕೊಡಿ ಅಂದರೆ ಕೊಡ್ತಾರೆ ಅವರು. ಆವಾಗ ಟೇಸ್ಟ್ ಮಾಡಿ ನಾವು ಬೇಕು ಅಂದರೆ ಕನ್ಫರ್ಮ್ ಮಾಡ್ಕೋಬೋದು. ಸೊ ಅಮ್ಮ ಇಲ್ಲಿ ನನಗೂ ಪ್ಯಾಕ್ ಮಾಡಿ ತರ್ತಾ ಇದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಟೇಸ್ಟ್. ಇನ್ನೊಂದು ಸ್ವಲ್ಪ ಐಟಮ್ ಕೊಟ್ಟಿದ್ದಾರೆ, ಮನೆಗೆ ತಗೊಂಡೋಗಿ ನಾನು ಮಗಳು ಅಳಿ ಎಲ್ಲ ಟೇಸ್ಟ್ ಮಾಡಿ ನೋಡ್ತೇವೆ. ನಿಮ್ಗೂ ಹೇಗುಂಟಂತ ಹೇಳ್ತೇವೆ. ಪ್ಲೇಟ್ ಡೆಕೋರ್ ಆಗಿರ್ಬೋದು, ಶಾಸ್ತ್ರಕ್ಕೆ ಏನೇನು ಬೇಕು ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿಕೊಂಡು, ಆಮೇಲೆ ಹಾಗೆ ಅಮ್ಮಲ್ಲಿ ಹತ್ತಿರದಲ್ಲಿ ಫ್ರೂಟ್ಸ್ ಸ್ಟೋರ್ ನೋಡಿದ್ರೆ ಅನಿಸುತ್ತೆ, ಅಲ್ಲಿ ಹೋಗಿ ಏನೇನು ಫ್ರೂಟ್ಸ್ ಬೇಕು ಮಕ್ಕಳಿಗೆ ಅದನ್ನೆಲ್ಲ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಇನ್ನು ಸೀಮಂತದ್ದು ಒಂದೊಂದೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಫಸ್ಟ್ ಇದಾಯ್ತಾ, ಇನ್ನು ನೆಕ್ಸ್ಟ್ ಸೀರೆದು ನೋಡಬೇಕು, ಬ್ಲೌಸ್ ಬಗ್ಗೆ ವಿಚಾರಿಸ್ಬೇಕು, ಯಾವ ರೀತಿ ಇವೆಂಟ್ ಮಾಡಬೇಕಾಗತ್ತೆ, ಎಲ್ಲ ಟೈಮಿಂಗ್ಸ್ ಕೇಳ್ಕೋಬೇಕಾಗತ್ತೆ. ಸುಮಾರಷ್ಟು ಕೆಲಸ ಪ್ರಿಪ್ರೇಷನ್ಸ್ ಎಲ್ಲ ಇನ್ನು ಒಂದೊಂದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೀರೆ ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಅಮ್ಮ ಹೊಸ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ಪ್ಲೀಸ್. ಸಪೋರ್ಟ್ ಮಾಡಿ ಆಯ್ತಾ. ಎಲ್ಲರೂ 10 ಸೀರೆ ತಗೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಮ್ಮಿ ಬೆಲೆಗೆ ಒಂದಕ್ಕೊಂದು ಫ್ರೀ. ಸೊ ನನ್ನ ಸೀಮಂತಕ್ಕೆ ಅಂತ ನಾನು ಆಯ್ಕೆ ಮಾಡಿರುವಂತ ಒಂದಷ್ಟು ಸೀರೆ. ಅಮ್ಮ ಹೇಳಿದ್ರು ಸೀಮಂತ ಗ್ರೀನ್ ಹಾಕ್ಬೇಕು ಅಂತ. ಹೌದಲ್ವಾ, ಗ್ರೀನ್ ಅಲ್ವಾ? ಬಟ್ ಇವಾಗ ತುಂಬಾ ಜನ ಬೇರೆ ಬೇರೆ ಬಣ್ಣ ಹಾಕ್ತಾರಪ್ಪ. ಆದ್ರೆ ಹೆಚ್ಚಾಗಿ ಗ್ರೀನ್ ಇಷ್ಟ ಮಾಡ್ತಾರೆ. ಕಾರಣ ಏನು ಅದು ಗೊತ್ತಿಲ್ಲ. ಮತ್ತೆ ಯಾಕೆ ಅದೆಲ್ಲ ಫಾಲೋ ಮಾಡ್ಬೇಕು, ಕಾರಣ ಗೊತ್ತಿಲ್ಲ ಅಂದ್ಮೇಲೆ. ಅಂದ್ರೂ ಸರಿ ಹೋಗ್ಲಿ ಅಂತ ನಾನು ಗ್ರೀನ್ ಆಯ್ಕೆ ಮಾಡ್ಕೊಂಡಿದೀನಿ. ಅಂದ್ರೆ ನಾನು ಈ ಸತಿ ತರಿಸಿರುವಂತ ಎಲ್ಲಾ ಸೀರೆ ಮನೋಮಯಿಯಿಂದ ಸಾರಿ ವಾರ್ಡ್ರೋಬ್ ಹೊಸದಾಗಿ ನಾಗರಬಾವಿನಲ್ಲಿ ಒಂದು ಸ್ಟೋರ್ ಇದೆ. ಸೊ ಐ ಥಾಟ್ ಓಕೆ ಟ್ರೈ ಮಾಡೋಣ ಅಂತ. ನಾನೇನು ಹೇಳಲಿಲ್ಲ ಅವ್ರಿಗೆ ಗ್ರೀನ್ ಸಾರಿ ಕೊಡಿ ಅಂತ. ಅವರು ಸೀಮಂತಕ್ಕಂತ ಬರೇ ಗ್ರೀನ್ ಆಪ್ಷನ್ಸ್ ಕಳ್ಸಿದ್ರು. ಗ್ರೀನ್ ಅಲ್ಲಿ ಬೇರೆ ಬೇರೆ ತರ ಗ್ರೀನ್. ಸೊ ಇವತ್ತು ಬಂದಿಲ್ಲ, ಇದು ಬಂದು 2 ದಿನ ಆಯ್ತು. ನಾನು ಕಾಯ್ತಾ ಇದ್ದೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ. ಅಲ್ಲಿ ನೋಡಿದ್ರೆ ನನ್ನ ಬ್ಲೌಸ್ ಡಿಸೈನರ್ ಅಲ್ಲಿ ಯಾಕಮ್ಮ ಇನ್ನೂ ಕಳಿಸಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಓಪನ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಸೀರೆ ಇದೆ ಅಂತ ನೋಡಬೇಕು. ನಿಮ್ಮ ಆನೆಸ್ಟ್ ಒಪಿನಿಯನ್ ಬೇಕಾಗುತ್ತೆ. ಇಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಎಲ್ಲ ಗ್ರೀನ್ ಆಪ್ಷನ್ಸೇ ಇದೆ, ಇರೋದ್ರಲ್ಲಿ ಒಂದನ್ನು ಚೂಸ್ ಮಾಡ್ತಾ ಇದ್ದೀನಿ. ಹೌಸ್ ವಾರ್ಮಿಂಗ್ ಸಾರೀಸ್ ಎಲ್ಲ ಇಷ್ಟ ಆಗಿತ್ತು ಅಂದಿದ್ರಿ. ಐ ಹೋಪ್ ಈ ಸಾರಿ ಕೂಡ ಇಷ್ಟ ಆಗುತ್ತೆ. ಎಲ್ಲ ಸಾರಿನ ಸೇಫ್ ಆಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಒಂದೊಂದ್ರಲ್ಲೂ ಒಂದೊಂದು ರೀತಿಯ ಗ್ರೀನ್ ಕಲರ್ ಇದೆ ಆಯ್ತಾ. ಯಾವ ಗ್ರೀನ್ ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ನನಗೆ ಫುಲ್ ಗ್ರೀನ್ ಸಾರಿ ಬೇಡ, ಕಾಂಬಿನೇಷನ್ ಇರಲಿ, ಬರೀ ಬ್ಲೌಸ್ ಗ್ರೀನ್ ಇದ್ರೂ ಸಾಲುತ್ತಲ್ವಾ ಅಂತ. ಸೊ ಇದೊಂದು ಈ ವರ್ಷದ್ದು ಟ್ರೆಂಡಿಂಗ್ ಕಲರ್ ಇದು. ಬಟ್ ಇದು ಡೆಫಿನೆಟ್ ಆಗಿ ನನಗೆ ಬೇಡ. ನನ್ನ ಹತ್ರ ಸುಮಾರು ಪರ್ಪಲ್ ಇದೆ. ಪೊರ್ಲುಂಡತೆ ಅಂಡ ಲೈಕ್. ಸೊ ಇದ್ರಲ್ಲಿ ನೋಡಿ ಈ ತರ ಗ್ರೀನ್, ಮೆಹಂದಿ ಗ್ರೀನ್. ಇದೊಂದು. ನೀವು ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ನಾನು ಯಾವ್ದು ಹಾಕೋಬೇಕು ಅಂತ. ಗ್ರೀನ್. ಹಾ, ಇದು ಒಂದ್ ಸ್ವಲ್ಪ ಮೈಸೂರು ಸಿಲ್ಕ್ ಸಾರಿ ತರ ಫುಲ್ ಪ್ಯೂರ್ ಗ್ರೀನ್ ಕಲರ್. ಇದು ಬೇಡ ಅಂದ್ರೆ ಇದಿದೆ ಆಲ್ರೆಡಿ ನನ್ನ ಹತ್ರ, ಅದಕ್ಕೋಸ್ಕರ ಈ ಥರ ಬೇಡವೇ ಬೇಡ. ಎಲ್ಲ ಸಾರಿದ್ ರೇಟ್ ಹಾಕಿದಾರ. ಎಸ್, ನೆಂಚೊಂಡು ಇದು ಇನ್ನೊಂದು ರೀತಿದ ಗ್ರೀನ್ಸ್. ಇದೆಲ್ಲ ವೆನ್ ಯು ಆರ್ ಪ್ರೆಗ್ನೆಂಟ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಸಾಫ್ಟ್ ಆಗಿದೆಯಲ್ಲ ಮೈಕ್ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ಗ್ರೀನ್ ಬ್ಲೂನಾ ಇದು ಯಾವ ಕಲರ್? ಬ್ಲೂ, ಅಕ್ವಾ ಬ್ಲೂ ಅಲ್ಲ, ಗ್ರೀನ್ ಅಂತ ಹೇಳಿ ಯಾವುದೋ ಒಂದು ಶೇಡ್. ಬಟ್ ಇದು ಒಂದಿದೆ, ನೋಡೋಣ. ಚೆನ್ನಾಗಿದೆ. ನೆಕ್ಸ್ಟ್ ಹಾ, ಇದು ತುಂಬಾ ಚೆನ್ನಾಗಿದೆ ಆಯ್ತಾ. ಪಿಂಕ್ಗೆ ಗ್ರೀನ್ ಬಂದಿದ್ದು ಬ್ಯೂಟಿಫುಲ್ ಆಗಿದೆ ಇದು. ಸಿ, ನೀವು ಹೇಳಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ, ನಾನು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ. ಪ್ರಿಟ್ಟಿ ಆಗಿದೆ ಇದು, ವೆರಿ ಪ್ರಿಟ್ಟಿ. ಅದನ್ನು ಪೊರ್ಲು ಇದನ್ನು ಪೊರ್ಲು ಅಂದ್ರೆ ನಾನೇನು 3 ಸೀರೆ ತಗೊಳಕ್ಕಾಗುತ್ತಾ? ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರ್ ಸತಿ ಸೀಮಂತ. ಈ ಕಲರ್ ಅಮ್ಮಂಗೆ ಇಷ್ಟ ಆಯ್ತು ಅಂತೆ. ಪರ್ಪಲ್ ಅಂಡ್ ಗ್ರೀನ್ ಕಾಂಬಿನೇಷನ್ಸ್. ಗ್ರೀನ್ ಅಲ್ಲಿ ಎಷ್ಟೊಂದು ಆಪ್ಷನ್ಸ್ ಕಳ್ಸಿದ್ದಾರೆ ಅವರು. ಸೊ 3ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಈ ಕಡೆ. ಇದು ಚಂದ ಉಂಟು ಕಲರ್. ಹೌದು, ಇದು ಒಂಥರ ಗ್ರೀನ್ಗೆ ಆರೆಂಜ್ ಬಂದು, ಆರೆಂಜ್ ಅಂಡ್ ಪರ್ಪಲ್ ಬಂದು. ಸಿ, ಒಂದು ಪರ್ಪಲ್ ಉಂಟು. ಪರ್ಪಲ್ ಕಲರ್ ಪಲ್ಲು ಇಸ್ ಬ್ಯೂಟಿಫುಲ್, ನೈಸ್. ಅಂಡ್ ಇನ್ನ ಒಂದು ಗ್ರೀನ್ಗೆ ಈ ತರ ಗೋಲ್ಡನ್ ಬಂದಿರೋದು. ಸೂಪರ್ ಕಲರ್ ಇದು. ಹೌಸ್ ಇಟ್? ಇದರಲ್ಲಿ ಒಂಥರ ಲೈನ್ಸ್ ಚೆಕ್ಸ್ ಪ್ಯಾಟರ್ನ್ ಎಲ್ಲ ಇದೆ. ಐ ಡೋಂಟ್ ನೋ ಯಾವ್ದು ತಗೊಳ್ಳೋದು ಅಂತ. ಐ ಆಮ್ ಕನ್ಫ್ಯೂಸ್ಡ್. ಪಲ್ಲು ಒಂದೇ ಕ್ರೀಮ್ ಕಲರ್. ತುಲೆ ಇದ್ರ ಪಲ್ಲು ಹೆಂಗಿದೆ, ಬ್ಲೌಸ್ ಹೆಂಗಿದೆ ನೋಡುವ. ಓ ವಾವ್, ಬಾರಿ ಶೋಕುಂಡು. ಪಲ್ಲು ಅಲ್ಲಿ ಒಂದೇ. ಪಲ್ಲು ಅಲ್ಲ, ಬ್ಲೌಸ್ ಬಹುಶಃ ಇದು. ಪಲ್ಲು ಇಂಚಿ ಸೈಡ್ ಉಂಟು. ಓ ವಾವ್, ಬ್ಲೌಸ್ ಅಂಡ್ ಪಲ್ಲು ಇದೇ ಕಲರ್ ಅಲ್ಲಿ ಇದೆ. ಪ್ರಿಟಿ. ಒಂದು ನಿಮಿಷ, ಮಿನಿ ಭರತ್ ಮದ್ವೆಗೆ ನಂದಿದೆ ನಾ ಸಾರಿ ಈ ತರನೇನಾ? ಅಲ್ಲಲ್ಲ, ಈ ಕಲರ್ ಬ್ಲೌಸ್, ಈ ಕಲರ್ ಸಾರಿ. ಬ್ಲೌಸ್ ಈ ಕಲರ್, ಸಾರಿ ಕಲರ್. ಇದು ಕರೆಕ್ಟ್ ಆಗಿ ಉಲ್ಟಾ ಇದೆ. ಈ ತರ ಕಾಂಬಿನೇಷನ್ ಬರೋದು ಬಾರಿ ಕಮ್ಮಿ ಅಲ್ವಾ? ಗ್ರೀನಿಗೆ ಎಲ್ಲ ಕಲರ್ ಬರ್ತದೆ, ಇದು ಬರೋದೇ ಇಲ್ಲ. ನನಗೆ ಇಷ್ಟ ಆಯ್ತು. ನನಗೆ ಆಕ್ಚುಲಿ ಇದು ಬೇಕಂತ ಬಹಳ ಆಸೆ ಇದೆ. ಬಟ್ ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್. ಫೋಲ್ಡ್ ಮಾಡಿ ಹಂಗೇನೆ ನೋಡಿ. ಓ ವಾವ್, ಸಿ, ಕಮ್ಮಿ ಆಪ್ಷನ್ಸ್ ಇದೆ ಅಂದ್ರೂ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇನ್ನು ಜಾಸ್ತಿ ಆಪ್ಷನ್ಸ್ ಕೊಡ್ತಿದ್ರೆ ಇನ್ನೆಷ್ಟು ಕನ್ಫ್ಯೂಷನ್ ಆಗ್ತಿರೋದು. ಪಲ್ಲು ಕ್ರೀಮ್, ಬ್ಲೌಸ್ ಕ್ರೀಮ್. ಓಕೆ, ಇದು ಒಂದು ಸಖತ್ ಇಷ್ಟ ಆಯ್ತು ನನಗೆ. ಅದು ಬಿಟ್ಟರೆ ಒಂದೇ ಟೋ ಇಷ್ಟ ಅಂಡಿರೆ ಮಸ್ತ್ ಇಷ್ಟ. ಒಂದಾ ಒಂದಿಲ್ಲ ರೆಡ್
ಎರಡೂ ಎರಡರಲ್ಲಿ ಓ ಕಾಂಬಿನೇಷನ್ ಎಡ್ಡೆ ಉಂಡು ಒಂದು ಕಾಂಬಿನೇಷನ್ ಅವ್ವಂಡ ಕಾಂಬಿನೇಷನ್ ಇಪ್ಪುಣತ ಇದನ್ನು ಓಪನ್ ಮಾಡಿ ನೋಡೋಣ ಸ್ವಲ್ಪ ಹೆಂಗಿದೆ ಅಂತ, ಬಿಕಾಸ್ ಹಾಗೆ ವಾಪಸ್ ಫೋಲ್ಡ್ ಮಾಡಬೇಕಲ್ವಾ. ಓ ಪರ್ಪಲೇ ಉಂಡು ಒಂದುಲ. ವಾವ್ ಬ್ಯೂಟಿಫುಲ್. 2 ಸಾರಿ ಇಟ್ಕೋಬಹುದು. 2 ಸಾರಿ ಕಾಸ್ಟ್ ಎಷ್ಟಾಗತ್ತೆ ನಮ್ಗೆ ಗೊತ್ತಿಲ್ಲ, ಕೇಳಬೇಕಲ್ವೇ. ಸಟಲ್ ಆಗಿ ಕ್ಲಾಸಿಯಾಗಿರ್ಲಿ ಸಾಕು. ಸಟಲ್ಲಾಗಿ ಮರ್ಚುವ, ಅದ್ರ ಫೋಲ್ಡಿಂಗ್ ಎಲ್ಲ ಹಾಳಾಗ್ತದೆ. ಇದು ನನ್ನ ಆಯ್ಕೆ ಆಗಿದೆ, ಬಟ್ ಇನ್ನ ಯೋಚನೆ ಮಾಡಬೇಕು, ಮನ್ಸು ಬದಲಾಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ನಿಮಗೆ ಇದು ಇಷ್ಟರಲ್ಲಿ ಯಾವ ಆಯ್ಕೆ? ನಮ್ಮ ಆಯ್ಕೆ ಆಗಿದೆ ಇದು. ನಿಮಗೆ ಯಾವ್ದು ಇಷ್ಟ? ಆಯ್ಕೆನು ಒಂದೇ ಆಗಿದೆ. ಇಲ್ಲ, ಅಮ್ಮಂದ ಆಯ್ಕೆ ಬೇರೆ ಇತ್ತು, ಇದಿತ್ತು. ಇಲ್ಲ ಇದಿತ್ತು, ಆದ್ರೂ ಅದು ಒಳ್ಳೇದುಂಟಂತ ಹೇಳಿದೆ ನಾನು. ಸೊ ಇದು ನನಗಿಷ್ಟ ಆಗಿದೆ. ಮನ್ಸು ಬದಲಾಗುತ್ತೆ ಇಲ್ವಾ ಗೊತ್ತಿಲ್ಲ. ನಿಮಗೆ ಇದಿಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ತಿಳಿಸಿ ಆಯ್ತಾ, ಲೆಟ್ ಮೀ ನೋ. ಇದಾಗಿತ್ತು ಒಂದು ಸ್ವಲ್ಪ ಪ್ರಿಪ್ರೇಷನ್ ಸೀಮಂತಕ್ಕೆ ಅಂತ. ಆ್ಯಂಡ್ ಎಲ್ಲ ಸಾರಿ ಆಪ್ಷನ್ಸ್ ಒಂದೇ ಸತಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ತಪ್ಪದೇ ತಿಳಿಸಿ. ಇವತ್ತಿನ ಈ ವಿಡಿಯೋ ಹೆಲ್ಪ್ಫುಲ್, ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ. ಬಾಯ್.